ನಮ್ಮ ಕರ್ನಾಟಕದಲ್ಲಿ ನಮ್ಮ ಮರಾಠ ಜನಾಂಗ 40 ಲಕ್ಷ ಸದಸ್ಯರಿದ್ದಾರೆ. ಕುಟುಂಬ ನಮ್ಮ 40 ಲಕ್ಷ ಇದ್ದಾರೆ. ಇದರಲ್ಲಿ ನಮ್ಮ ಇದರಲ್ಲಿ ನಮ್ಮ ಸಂತೋಷ್ ಅವರು ತುಂಬ ಆತ್ಮ ಕೆಲಸ ಮಾಡಿದ್ದಾರೆ, ಸಂಪುಟದಲ್ಲಿದ್ದರು. ಈಗ ಅವ್ರಿಗೆ ನಾವು ಡಿಸಿಎಂ ಕೊಡಬೇಕು ಅಂತ DK ಶಿವಕುಮಾರ್ ಅವರನ್ನು ಅಭ್ಯರ್ಥಿಸ್ತಾ ಇದ್ವಿ. ಮತ್ತೊಂದಾಗೆ ಈಗ ನಮ್ಮ ನೂತನ CM ಆಗಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಆಗ್ತಾ ಇದ್ದಾರೆ. ಅವ್ರನ್ನ ಮರಾಠ ಜನಾಂಗದಿಂದ ವಂದನೆಗಳು, ಅತ್ಯಂತ ವಂದನೆಗಳು, ಸ್ವಾಗತ. ಹಾಗೆ ನಮ್ಮ ಅನ್ಗಲ್ಲು MLA ಶ್ರೀನಿವಾಸ್ ಮಾನ್ಯವರು ಅವರು ಸಕ್ರಿಯವಾಗಿ ಎಲ್ಲ ಜನಾಂಗದಲ್ಲಿದ್ದಾರೆ. ಅವ್ರಿಗೂ ನಮ್ಮ ಸಂಪುಟ ದರ್ಜೆ ಸಂಪುಟದಲ್ಲಿ ಇಟ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಸಂಪುಟ ದರ್ಜೆಯಲ್ಲಿ ಅವ್ರಿಗೊಂದು ಮಂತ್ರಿ ಪದವಿಯನ್ನು ಕೇಳ್ಕೊಳ್ತಾ ಇದ್ವಿ. ಸಂತೋಷ್ ಅವರು ಆಲ್ರೆಡಿ ಕಾರ್ಮಿಕ ಸಚಿವರಾಗಿ ತುಂಬ ಕೆಲಸ ಮಾಡಿದ್ದಾರೆ. 3 ವರ್ಷದಲ್ಲಿ ಎಲ್ಲ ಕಾರ್ಮಿಕರಿಗೂ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ರೆ ಅವರೆಲ್ಲ ಜನಾಂಗದ ಸಪೋರ್ಟ್ ಇದ್ದಾರೆ. ಅದಕ್ಕೆ ನಾವು DK ಶಿವಕುಮಾರ್ CM ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಳಕಳಿ ಬರ್ತಾನೆ ನಮ್ಮ ಮರಾಠ ಜನಾಂಗದಿಂದ ಅವರಿಗೆ DCM ಮತ್ತು ಸಂಪುಟ ದರ್ಜೆ ಇದು ಸ್ಥಾನ ಕೊಡಬೇಕು. ಹಾಗೆ ಆಂಗಲ್ಲು MLA ನಮ್ಮ ಶ್ರೀನಿವಾಸ ಮಾನ್ಯ ಅವರನ್ನು ನಮ್ಮ ಮರಾಠ ಜನಾಂಗದಿಂದ ಅವರು ಒಂದು ಸಂಪುಟ ದರ್ಜೆ ಮಂತ್ರಿ ಪದವಿ ಕೊಡಬೇಕಂತ ನಮ್ಮ DK ಶಿವಕುಮಾರ್ ಹತ್ರ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು 40 ಲಕ್ಷ ಮರಾಠ ಜನಾಂಗದಿಂದ ಅವರು ಕಳಕಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ.